ಇವನ್ ಗುಲ್ಲಿಗಿಲ್ಲಿ ಎಲ್ಲ ಕಟ್ ಮಾಡಿ ಇವತ್ತು ಫ್ರೈ ಮಾಡೋದೈತಿ. ಇಲ್ಲೇ ಬಿಟ್ಟೋಕೆ ನೀವು ಓಡ್ಕೊಂಡು ಬರೋಕೆ ಮನೆ ಮಠ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳ ನೇಮಿಂಗ್ ಸೆರೆಮನಿ ಮಾಡೋದು ಮಾಡೀವಿ. ಅಂದ್ರೆ ನಾಮಕರಣ ಇಡ್ಬೇಕಂತ ಮಾಡೀವಿ, ಹೆಸರು ಇಡ್ಬೇಕಂತ ಮಾಡೀವಿ. ಸೊ ಇವತ್ತು ಶುಕ್ರವಾರ ಹೆಸರು ಒಂದು ಚೂಸ್ ಮಾಡೀವಿ. ನೀವು ಯಾರೂ ಸಪೋರ್ಟ್ ಮಾಡಿಲ್ಲ ನನಗೆ, ಇರಲಿ ಬೇಜಾರಾಗೋದಿಲ್ಲ, ಮುಂದೆ ಸಪೋರ್ಟ್ ಮಾಡಿರಿ. ಅಂದ್ರೆ ಕಮೆಂಟ್ ಮಾಡೋಕ್ಕೆ ಹೇಳಿದೆ ನಿಮ್ಗೆ ನನ್ನ ಹೆಸರು ಚಲೋ ಐತಂತಂದು. ಅದು ಯಾರು ಹೇಳಿಲ್ಲ ನೀವು, ಇರಲಿ, ಓಕೆ, ಏನು ಪ್ರಾಬ್ಲಮ್ ಇಲ್ಲ. ನಾವು ಒಂದು ಸೆಲೆಕ್ಟ್ ಮಾಡೀನಿ. ಅದನ್ನು ಈಗ ಏನು ಮಾಡಿಸಿದ್ದಾನೆ ಅದು ಬೋರ್ಡ್ ಮಾಡ್ಸ್ಯಾನ ಅದಕ್ಕೆ ಈಗ. ಸೊ ಆ ಬೋರ್ಡ್ ರೆಡಿ ಮಾಡ್ಯಾರ. ಅವ್ರ ಮನೆ ಇಲ್ಲೇ ಐತೆ ನೋಡು. ಇದು ಬಂದು ಸಂತೋಷ್ ನಗರ್ JK ಕಾಲೇಜ್ ಅವ್ರ ಅಪೋಸಿಟ್ ಐತೆ ಅವ್ರದ್ದು ಏನು ಡೆಕೋರೇಷನ್ ಏನಿರ್ತಾವಲ್ಲ ಸೊ ಎಲ್ಲ ಮಾಡ್ತಾರೆ ಅವ್ರು. ಆಮೇಲೆ ನಿಮ್ಗೇನು ಪಾರ್ಟಿದಾಗಲಿ ಮದುವೆದಾಗಲಿ ಅದೆಲ್ಲ ಮಾಡ್ತಾರೆ. ಡೆಕೋರೇಷನ್ಸ್ ಶ್ಯಾಮ್ಯಾನ್ ಟೈಪ್ ಶ್ಯಾಮ್ಯಾನ್ದು ಎಲ್ಲ ಮಾಡ್ತಾರೆ ಅವ್ರು. ಬ್ಯಾನರ್ಸ್ ಏನಾರು ಬೇಕಂದ್ರೂ ಮಾಡ್ತಾರೆ. ಸೊ ಇಲ್ಲಿ ಮಾಡ್ತಾರೆ. ಅದು ಇಲ್ಲಿ ಬಂದು ನಿಮ್ದು ಏನಾರು ಇದ್ದರೆ ಕೊಡ್ಬೋದು. ಅವ್ರದ್ದು ಮೊಬೈಲ್ ನಂಬರ್ ಬೇಕಂತಂದ್ರೆ ನನಗೆ ಫೋನ್ ಮಾಡಿರಿ, ನಾ ಎಲ್ಲ ನಿಮಗೆ ಕಮೆಂಟ್ ಮೂಲಕ ನಿಮಗೆ ತಿಳಿಸ್ಕೊಡ್ತೇನಂತ ಮೊಬೈಲ್ ನಂಬರ್. ಸೊ ಈಗ ಅದೊಂದಾತ. ಇಲ್ಲೊಂದು ನಮ್ಮ ಹುಡುಗ ಅದ ನೋಡ್ರಿ, ಇವಂಗೆ ಹುಡುಗನ ತೋರಿಸ್ತೀನಿ ನಾನು. ಇವಂಗೆ ನಾ ಈಗ ಮಾರ ಕೊಡಂತೇನೆ ಬರ್ರಿ. ಇಲ್ಲ ನೋಡ್ರಿ, ಇವಂಗೆ ಮಾರ ಕೊಡ ಅಂತೀವಿ ನಾವು ಇವತ್ತು. ಇವನ್ ಗುಲ್ಲಿಗಿಲ್ಲಿ ಎಲ್ಲ ಕಟ್ ಮಾಡಿ ಇವತ್ತು ಫ್ರೈ ಮಾಡೋದೈತಿ. ಇಲ್ಲೇ ಬಿಟ್ಟೋಕೆ ನೀವು ಓಡ್ಕೊಂಡು ಬರೋಕೆ ಮನೆ ಮಠ. ಮನೆ ಮಠನೂ ಹುಡ್ಕೊಂಬರೋಕೆ ಇರ್ತಿಲ್ಲ ನೀನು. ಹಾಂ ಬರ್ತಿಲ್ಲ, ಬಿಡೋದಿಲ್ಲ ತಮ್ಮ. ಎಲ್ಲಿಂದ ಹುಡ್ಕೊಂಬರ್ಬೇಕು ನಿಮ್ಮ ಮನೆ ಮಠ? ಹಾಂ ಎಲ್ಲಿಂದ ಮನೆ ಮಠ ಹುಡ್ಕೊಂಬರ್ಬೇಕು? ಇಲ್ಲಿ ಬಿಟ್ಟು ಓಕೆ ನಾನು ಓಡ್ಕೊಂಡು ಬಾ. ಇಲ್ಲಿ ಒಂದು ಬಿರಿಯಾನಿ, ಒಂದು ಜ್ಯೂಸ್, ಏನ ಬರ್ತಿಲ್ಲ? ಹಾಂ ಅವ್ನ ಕಡೆ ಅವ್ಗೆ ದಾರಾಗ್ಯಾರ ಥರ ಕೇಳೇನು ಕಟ್ತಾನ ಕಾಲಿಗಿಲ್ಲ ಕಟ್ಟಿ ನಿನಗೆ ಒಯ್ತಾನಂತವ. ಏನ ಉಲ್ಲಾಸ ಜಲ್ದಿ ಬಾರು, ದಾರ ತಂಬ. ए बाबा 50 आइडिया है दिमाग में, 40,000 रुपए देता है क्या? ಆತಂತಡಿ ಆತಂತ ಹಗ್ಗನೂ ಮಾಡ ಅಂತಾರ ಅವ್ರಲ್ಲಿ ಮ್ಯಾಗಲ್ಲೇ ತಂಬ. ಎಲ್ಲ ಬುಲ್ಲಿ ಕಟ್ಟ ಮಾಡಿ ಒಂದೆ ನಾಯಿಗೆ ಬಿಟ್ಟು ಮಾಡೋಣ ಅಂತೀವಿ ಒಂದೆ. ಏನು ಇಲ್ಲಿಂದ ರೋಡ್ಕೊಂಡೋಗ್ತಮ್ಮ, ಇಲ್ಲಾಂದ್ರೆ ನೋಡಿಲ್ಲ ಕಟ್ ಇಲ್ಲೇ ಹಾಕ್ತೀನಿ ನಿನಗೆ. ಏನ ಬರ್ತಿಲ್ಲ? ಗ್ಯಾಸ್ ಫೈನಲಿ ರೆಡಿ ಆಗೈತೆ ತಂದು ಕೊಟ್ರೆ ಈಗ ತೊಗೊಂಡ ಹೊಂಟೀವಿ. ನಾನು ನಿನ್ನ ಹೆಸರೇನು? ಐ ನಾಚ್ಕೊ ಗಂಡ ವಯ್ಯಾರಿ ನಾನು ಸೂರ ಹುಡುಗಿನ್ಲೇ. ಹಾಂ ಹುಡುಗಿನೇ ಬುಲ್ಲಿಯರ್ ತೋರಿಸ್ನಿಂದ ನೋಡ್ರಿ ಇಲ್ಲಿ ರೆಡಿ ಆಗೈತಿದೆ. ಸೊ ಇದು ಹಾರ್ಟ್ ಶೇಪ್ ಒಳಗೈತಿ ನೋಡ್ರಿ, ಇಲ್ಲಿ ಕಾಣತೈತನ ಹಾರ್ಟ್ ಶೇಪ್ ಒಳಗೈತಿ. ಸೊ ಇದನ್ನು ತೊಗೊಂಡು ನಾನು ಊರು ಮಠ ಹೋಗ್ಬೇಕು. ಈಗ ನನ್ನ ಮಗಳದಲ್ಲಿ ನಾಮಕರಣ ಅಂತೀವಲ್ಲ ಅಲ್ಲಿ ಮಠ, ಅದು ಶೆರವಾಡದಾಗ ಐತಿ ನಾಮಕರಣ. ಅಲ್ಲಿ ಮಠ ಹೋಗ್ಬೇಕು ಈಗ ತೊಗೊಂಡಿದ್ದೇನೆ. ಸೊ ಅಲ್ಲಿ ಮಠ ತೊಗೊಂಡು ಹೋಗೋಣಂತೆ ಬರ್ರಿ. ಫಸ್ಟ್ ಮನೆಗೆ ಹೋಗಿ ನಾನು ಎಲ್ಲ ರೆಡಿ ಆಗ್ಬೇಕು, ಚೊಕ್ಕ ರೆಡಿ ಆಗಿ ಇನ್ನೂ ನನ್ನ ಮಗಳದ ಡ್ರೆಸ್ ಎಲ್ಲ ತೊಗೋಬೇಕು. ನನ್ನ ಮಗ ಒಂದು ಪೇರ್ ಡ್ರೆಸ್ ತೊಗೋಬೇಕು ಹೊಸಾದ, ಭಾಳ ದಿವಸ ಪಾಪ ತೊಗೊಂಡಿಲ್ಲ. ಅವಂಗೂ ಒಂದು ಪೇರ್, ಅಕ್ಕಿಗೆ ಒಂದು ಪೇರ್ ತೊಗೊಳೋಣಂತೆ ಎಲ್ಲರೂ ಮಲಿಗೆ ಹೋಗಿ. ಸೊ ಬರ್ರಿ ಹೋಗೋಣಂತ. ನಾವು ರೆಡಿ ಆಗೋಣ. ರೆಡಿ ಆದ್ಮೇಲೆ ಮತ್ತೆ ಲಾಗ್ ಸ್ಟಾರ್ಟ್ ಮಾಡತ್ತೇನಂತ. ಅಲ್ಲಿ ಮಟ್ಟ ವೇಟ್ ಮಾಡಿರಿ, ನನ್ನ ಲಾಗ್ ನೋಡ್ತಾ ಇರ್ರಿ. ಈ ವಿಡಿಯೋ ಎಂಡ್ ಮಟ್ಟ ನೋಡಿರಿ, ಆವಾಗ ನಿಮ್ಗೆ ಗೊತ್ತಾಕೈತಿ ನನ್ನ ಮಗಳದ ಹೆಸರು ಏನಂತಂದು. ನೀವಂತೂ ನಂಗೆ ಹೇಳಿಲ್ಲ, ಭಾಳ ಸಿಟ್ಟು ಬಂದೈತೆ ನನಗೆ. ಇರಲಿ, ಎಲ್ಲರಿಗೂ ಟೈಮ್ ಬರ್ತೈತಿ. ಹಾಂ ಈ ವಿಡಿಯೋ ಎಂಡ್ ಮಟ್ಟ ನೋಡಿರಿ. ನನ್ನ ಮಗಳದ ಹೆಸರು ಏನಂತಂದು
ನಾ ಇದ್ರೊಳಗೆ ಬರ್ಸೇನಂತೆ. ಇದನ್ನೇನು ಓಪನ್ ಮಾಡ್ತೇವಲ್ಲ ಅವಾಗ ಗೊತ್ತಾಕೈತಿ. ಭಾರಿ ವಿಡಿಯೋ ಐತಿ, ಫುಲ್ ಎಂಡ್ ಮಟ ನೋಡ್ರಿ. ಬರ್ರಿ ನಾವು ಗಾಯ್ಸ್ ಈಗ ಹೊಂಟೇವಿ. ಟೈಮ್ ಒಂದು ಭಾಳ ಆಯ್ತು, 1 ಗಂಟೆ ಆಯ್ತು. ಈಗ ನನ್ನ ಮಗಳಿಗೆ ಅರ್ಬಿ ತೊಗೋಬೇಕಲ್ಲ, ಅದಕ್ಕೆ ಬಂದೀನಿ. ವಿಶಾಲ್ ಮಾರ್ಟಿಗೆ ಒಳಗೆ ಅರ್ಬಿ ತೊಗೊಂಡೆ. ರಾಣಿಗಿಂದ ಅರ್ಬಿ ಅದಲ್ಲ, ಇದೊಂದು ಬೇಡ. ನನ್ನ ಮಗಳಿಗೆ ಅಷ್ಟೇ ತೊಗೊಂಡೆ. ಏನೆಲ್ಲ ಮಾಡಿಸಿದ್ನಲ್ಲ, ಸೊ ಅದನ್ನು ಆಫರ್ ಥರ ಅಂತಾರೆ. ಅವರ ತಮ್ಮ ಅಂತೇಳಿ ಅವ್ರಿಗೆ ನಾನು ಇದು ಮಾರ್ಕೆಟಲ್ಲಿ ಮಾಡ್ಬೇಕಿತ್ತು ಇನ್ನೂ ಸ್ವಲ್ಪ, ಅದಕ್ಕೆ ಅವ್ರಿಗೆ ತಮ್ಮ ಅಂತೇಳೀನಿ. ನೋಡಿರಿ ಟ್ರಾಫಿಕ್ಗಳು ನಿಂತೇವೆಲ್ಲ ಇಲ್ಲೇ, ಫುಲ್ ಗಾಡಿ ಮ್ಯಾಗ ಗಾಡಿ. ಓಕೆ, ವಿಶಾಲ್ ಮಾರ್ಟ್ ಒಳಗೆ ಅರ್ಬಿ ತೊಗೊಂಡೆ. ಇಲ್ಲೇ ನೋಡಿರಿ ವಿಶಾಲ್ ಮಾರ್ಟ್, ಅಲ್ಲಿ ಅರ್ಬಿ ತೊಗೊಂಡೆ. ಜಲ್ದಿ ಹೋಗಿ ಇನ್ನೂ ಡೆಕೋರೇಷನ್ ಮಾಡ್ಬೇಕಲ್ಲಿ ಹೋಗಿ. ಬರ್ರಿ ಅರ್ಬಿ ಆಯ್ತು ಅನ್ನೋದ್ರಿಪ್ಪ. ಇದು ಹೆಂಗೈತಿ? ಚಲೋ ಐತ್ರ ಏನಿದೆ? ಹಾಂ ಚಲೋ ಐತಿ. ಮತ್ತೆ ಯಾವ್ದು ಅದನ್ನು ನೋಡಿಲ್ಲ? ಮತ್ತೆ ಯಾವ್ದು ನೋಡಪ್ಪ, ಮತ್ತೆ ಯಾವ್ರು ಹೆಲಿಕಾಪ್ಟರ್ ಅದೈತೆ ನೋಡಿದ್ರು. ಬನೇನ್ ಟೈಪ್ ಅದಾವೆ ಅವು. ಪಾಪ ಪೂಜೆ ಬನೇನ್ ಟೈಪ್ ಅದಾವಲ್ಲಿವ. ಯಾವತ್ತು ಹಾಂ ಅಷ್ಟದವಪ್ಪ. ಇದೊಂದು ತೊಗೊಂಡು ಬಾ, 2 ತೊಗೊಂಡೋಣ ಬಾ, ಹಿಡ್ಕೊ. ಹಾಂ ನಡಿ, ರೈಟ್ ಹೇಳ್ರಿ ಪಟ ಟೈಮ್ ಆಗೈತಿ. ಇದು ಬರ್ತೈತಂದ್ರೆ ಹುಡುಗಿ ಬರ್ತೈತಾನೆ ಇದು. ಹ್ಞೂ ಸ್ಟೇಜಿಂದ ಇದೆ. ಫಾರ್ ದ ಫಸ್ಟ್ ಟೈಮ್ 10 ನಿಮಿಷ ಮುಗಿಸಿದ್ವಿ ಶಾಪಿಂಗ್ ನಮ್ಮ ವಿಶಾಲ್ ಮಾರ್ಟ್ ಒಳಗೆ. ಈಕೆ ನೋಡ್ರಿ ಇಲ್ಲಿ 45 ರೂಪಾಯಿ ಚಾಕ್ಲೇಟ್ ತಿನ್ನ ಅಂತಾಳೆ. ಎದಕ್ಕೆ ಬೇಕಿತ್ತು ನಿನಗಿದೆ? ಇವನು ಒಂದು ತೊಂದ ನೋಡ್ರಿ, ಇಲ್ಲಿ ಕೈಯಾಗ ಹಿಡ್ಕೊಂಡ. ಇವನು ಇನ್ನೂ ಹರಿದಿಲ್ಲ ಅದನ್ನು, ಈಗ ಮನೆಗೆ ಹೋಗಿ ಹರಿತಾನ ಅದನ್ನು, ಹೌದಲ್ಲ? ಬಾಯ್ ಕಡೆ ಬಾ ರೇಣು. ಓಕೆ, ಟಾಟಾ, ಬಾಯ್ ಬಾಯ್ ವಿಶಾಲ್ ಮಾರ್ಟ್. 4 ಇಡ್ತೇನೆ. ಹಾಂ ಇಡ್ರಿ. ಮೇಲ್ ಗುದ್ರಿ ಅಂತೇಳಿ ಕಾಲ್ ಕಡೆ ಇಡ್ತಾರ. ಮೇಲ್ ಗುದ್ರಿ ಅಂತೇಳಿ ಕಾಲ್ ಕಡೆ ಇಡ್ತಾರ. ಆಮೇಲೆ ತಗೋರುವ ಬೆಳ್ದೇವ್ರ ನಾನು ಉತ್ಪತ್ತಿ ನಾನು ಇನ್ನೊಂದ್ಸಲ ಕೊಡ್ಬೇ, ಇನ್ನೊಂದ್ಸಲ ಕೊಡ್ತಾಳ ಕೊಡ್ಬೇ. ತೊಟ್ಲಗ್ ಹಾಕ. ಈಗ ಜನ್ಮದ ಹೆಸರು ಅದ ದೇವ್ರ ಹೆಸರು ಓದಿರಿ, ಹೆಸರು ಇಡ್ರಿ. ಅಡ್ಡ ಸ್ವಲ್ಪರ ಕನಕರಾಯ ದ್ಯಾಮಮ್ಮ ಆ ದೇವ್ರ ಯಾವ ಹೆಸರು ಇಡೋದು?
ಹೆಸರು ಕರೆಕ್ಟ್ ಪ್ರೇರ್ಣಿಕಾ ಪ್ರೇರ್ಣಿಕಾ ಅದಕ್ಕೆ ಬಾಯಿ ಎತ್ತುವ ಗಡಿ ಹಚ್ಚಿ ಬಾರ ಹಾಡ್ ಬರಿ ಅಂದ ಏ ಹೆಸರು ಈಗ ಇದು ಬಾ ಬೇರೆ ರಚನಾ ಸಿಟ್ಟು ಕಿರ್ರಿ ಅದ ಹಳೆ ಹಳಜ ಆರ್ಡರ್ ಮಾಡ್ತೀವಿ ನಾವು ಬೇಕಾರೆ. ನೀ ಒಂದು ಬಿರಿಯಾನಿ ನೀ ಆಯರ್ ಇಷ್ಟ ಹಾಕ್ಪ ಬಿರಿಯಾನಿ ತಿನ್ನಿಸಿ ಕಳಿಸ್ಲಿಲ್ಲ ಅಂದ್ರೆ ಹೇಳಿ. ಇಲ್ಲ ಬಿರಿಯಾನಿಗೆ ಏನೈತೆ ಫಸ್ಟ್ ವಿ ಐ ಪಿ ಇದನ್ನ ಎಲ್ಲ ಮಾಡ್ಬೇಕು ನೀವು. ವಿ ಐ ಪಿದು ಒಂದು ಕೌಂಟರ್ ಬೇರೆ, ಜನರಲ್ ಒಂದು ಬೇರೆ. ಏನಾರ ಆಯರ್ ಹಾಕಲಿಲ್ಲ ನಿನ್ಗೆ ಒಂದು ಕೌಂಟರ್ ಹೊರಗಿನ ಕೌಂಟರ್ ಇಟ್ಟಿರ್ತೀವಿ ನೀನು. ನಾವೇನು ಆರಾಮ್ ಹೊರಗೆ ನಿಂತ್ಕೊಂಡು ತಿಂದು ಹೋಗ್ತೀವಿ, ನಮ್ಗೇನ ಬೇಕಾಗೈತಿ. ಈಗೇನಪ್ಪ ಬಿರಿಯಾನಿ ಬೇಕನ? ಬಿರಿಯಾನಿ ಮಾಡಿ ನೈಟ್ ಮಟನ್ ಇಂದ್ರ ಇಲ್ಲ, ಚಿಕನ್ ತಿಕ್ಕ ಮಟನ್ ಮಟನ್ ತಿಕ್ಕ ಕೊಡ್ರಿ, ನಮಗೇನ ಬೇಕಾಗೈತಿ, ನಾವು ತಿನ್ನಕ್ ರೆಡಿನ ಇದೀವಿ ಈಗ. ಏ ಕರೆ ಏನ್ ಮಾಡತ್ತಿಲ್ಲ? ಬರೇ ಫೋನ್ ಅನ್ನ ಹಿಡಿದೆ ಮಂಜು. ಈಗ ನೋಡಿ ಮಂಜಾನ ಬರ ಅಂತಾನೀಗ. ಈಗ ಬಂದ್ರೆಲ್ಲ ಮುಗಿದ್ಮೇಲೆ ಫಂಕ್ಷನ್. ನಡಿ ಮಂಜಾನ ಹೊಡಿ ಕುಂದ್ಗೋಳೆ. ಅಲ್ಲಿ ಇಟ್ಟಿರಿ ಅದನ್ನು ಹೋಗಿ. ಹಾ ಇಟ್ಟಿವೆ. ರಕ್ಷಿತಾ ಸರ್ಪ್ರೈಸ್ ಅಲ್ಲಿ ಇನ್ನೊಬ್ಬನ ಬ್ಯಾನರ್ ಹಾಕ್ಸಿ ನೋಡಲ್ಲಿ. ಪ್ರೇಮ್ ಇಲ್ಲಿ ಅದನಲ್ಲ, ಪ್ರೇಮ್ ಅದಾನು ಇಲ್ಲಿ. ರಕ್ಷಿತಾ ಒಳಗದಾಳ, ಪ್ರೇಮ್ ಇಲ್ಲಿ ಅದಾನ. ಬ್ಯಾನರ್ ಹಾಕ್ಸೇವಲ್ಲಿ ಒಳಗೆ ರೋಗ ನಾಷ್ಟ ಮಾಡಬಾ. ರಕ್ಷಿತಾ ಇಲ್ಲ, ಪ್ರೇಮ್ ಏ ನಾಷ್ಟ ತಮರೋಗ್ಲಿ ಕಾಕಾಗ ಎತ್ತಕೊಂಬೋಲಿಕ್ಕಿನ ನಾಷ್ಟ ನಿಮ್ಮಮ್ಮನ ಮಗಳ ಅವ್ರದ್ದೆಲ್ಲಾರ್ದು ಆಗೈತು. ಅವನ ಅಣ್ಣ ಬಂದ ಟ್ರೋಲ್ ಮಾಡಕ್ ನೀ ನಂಗೆ ತೊಗೊಳಪ್ಪ ನಿಂಗ. ಅವ ಇದೇನಿದು ಆಫ್ರಿಕಾಲಿಂತ್ರ ಹಂಗಿರ್ತಾನವ. ರಕ್ಷಿತಾನ ಎತ್ತಕೊಂಬೋ ಪ್ರೇಮ ಅವ ಪ್ರೇಮ ಖರೆ ಅವ. ಫೈನಲಿ ಹೆಸರು ಹೊಡೆದ ಕಾರ್ಯಕ್ರಮ ಮುಗೀತು. ಎಲ್ಲರೂ ನಾಷ್ಟ ಕೊಟ್ಟು ಈಗ ಊಟ ಗಿಟ್ಟ ಮಾಡಿ ಮತ್ತು ಮನೆ ಕಡೆ ಹೋಗ್ಬೇಕು. ಹೆಸರು ಏನಂತಂದ್ರೆ ನೋಡ್ರಿ ನೀವು, ಹೆಸರು ರಚನಾ ಅಂತಂದು. ಹೆಂಗೈತಿ ಕಮೆಂಟ್ ಮಾಡಿರಿ. ನಮ್ಮ ಫಂಕ್ಷನ್ ಹೆಂಗೆ ಮಾಡಿದ್ವಿ ಕಮೆಂಟ್ ಮಾಡಿರಿ, ಹಾಗೂ ನಿಮ್ಮ ಮನೆಯೊಳಗೆ ಹೆಂಗೆ ಮಾಡ್ತೀರಿ ಅದನ್ನೂ ಕಮೆಂಟ್ ಮಾಡಿರಿ. ಈಗ ನೋಡಿರಿ ನಮ್ಮ ಮಾವಿಗೆ ಎಲ್ಲ ಚಿಕನ್ ಬಿರಿಯಾನಿ ಬೇಕಂತ, ಇದೆಲ್ಲ ಈಗ ಮಾಡ್ಸೋಣ ಅಂತೇಳಿ ನಮಗೂ ನೋಡೋಣಂತೆ. ಇಲ್ಲಾಂದ್ರೆ ಹೊರಗೆ ಹೋಗಿ ತಿನ್ನಿಸ್ಕೊಂಡು ಬರ್ಬೇಕು ಕಷ್ಟ ಮತ್ತು ಅವಂಗೆ ಕರ್ಯಾ. ಫೈನಲಿ ಫಂಕ್ಷನ್ ಎಲ್ಲ ಮುಗೀತೆ.
ನಮ್ಮ ಮಾಮವ್ರಿಗೂ ಬಿರಿಯಾನಿ ತಿನ್ನಿಸಿದ್ವಿ ಫೈನಲ್ಲಿ. ಮತ್ತು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣಂತೆ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಮಾಡಿರಿ. ಇಷ್ಟ ಆದರೆ ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಜೊತೆ. ಬಾಯ್ ಬಾಯ್ ಅಣ್ಣ. ನಿಂಗೆ ಬೇಡ ಏನು ಬೇಡ? ಬಾಯ್ ಬಾಯ್ ಟಾಟಾ. ಬಿರಿಯಾನಿ ತಿಂದಿಲ್ಲ? ಹಾಂ ಓಕೆ ದೊಡ್ಡ ದೊಡ್ಡ ಲೆಗ್ ಪೀಸ್ ಇದ್ದು ಅದು ಬಾಯ್.